ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಮತ್ತೊಂದು ವಿಡಿಯೋಗೆ ನಿಮಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತೀನಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲರಿಗೂ ಬ್ಲಡ್ ಬಾತ್ ಅಯ್ಯೋ ಬೀಳ್ತಿದೆ ಅನ್ನೋ ಒಂದೇ ಯೋಚನೆ ಮಾಡ್ತಾರೆ. ಬಿಟ್ರೆ ಯಾವುದೇ ಒಂದು ಸ್ಟಾಕ್ಗಳನ್ನ ಅವರು ಹಿಂದೆ ಆ ಒಂದು ಸ್ಟಾಕ್ ಪ್ರೈಸ್ ಹೈ, ಒಂದು ಆಲ್ ಟೈಮ್ ಹೈ ಅಂತ ಕರೀತಾರೆ, 80H ಅಂತ ಕರೀತಾರೆ. ಆ ಟೈಮಲ್ಲಿ ಬೈ ಮಾಡ್ಬೇಕಂತ ಅನ್ಕೊಂತಾರೆ. ತುಂಬಾ ಕಾಸ್ಟ್ಲಿ ಅಂತ ಹೇಳ್ಕೊಂಡು ಬೈ ಮಾಡಕ್ ಹೋಗೋದಿಲ್ಲ. ಅದೇ ಒಂದು ಸ್ಟಾಕ್ ಕೆಳಗಡೆ ಬೀಳೋ ಟೈಮಲ್ಲಿ, ಕ್ವಾಲಿಟಿ ಸ್ಟಾಕ್ಸ್ ಹೇಳ್ತಿರೋದು, ಬೀಳೋ ಟೈಮಲ್ಲಿ ಬೈ ಮಾಡಕ್ಕೆ ಭಯ ಬೀಳ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಮೆಂಟಾಲಿಟಿ ಡಿಸೈನ್ ಆಗಿರೋದು ಹಂಗೆ, ದೇವ್ರು ನಮ್ಮ ಸೃಷ್ಟಿನ ಮಾಡಿರೋದು ಹಂಗೆ. ಯಾರಾದ್ರೂ ಒಬ್ರು ಮಾಡ್ತಿದ್ರೆ ಅವ್ರನ್ನ ಫಾಲೋ ಮಾಡಕ್ಕೆ ನಾವು ಪ್ರತಿ ಟೈಮಲ್ಲಿ ಟ್ರೈ ಮಾಡ್ತೀವಿ. ಅದೇ ರೀತಿ ನಮ್ಮದೇ ಓನ್ ಒಂದು ಸ್ಕಿಲ್ಸ್, ಅದ್ರ ಜೊತೆಗೆ ಒಂದು ಆಪೋಸಿಟ್ ಎಕ್ಸಾಂಪಲ್, ಯಾರೊಬ್ರು ಮಾಡ್ತಿದ್ದಾರೆ ಅಂದ್ರೆ ಅವ್ರು ಏನಕ್ಕೆ ಮಾಡ್ತಿದ್ದಾರೆ, ಅದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತ ತಿಳ್ಕೊಂಡು ನಾವು ಆಪೋಸಿಟ್ ಮಾಡೋದ್ರಿಂದ ನಮ್ಗೆ ಬೆನಿಫಿಟ್ ಅಂತ ಯಾವತ್ತೂ ಥಿಂಕ್ ಮಾಡಕ್ ಹೋಗೋದಿಲ್ಲ. ಆ ರೀತಿ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಸ್ಟಾಕ್ ಮಾರ್ಕೆಟ್ ಬೀಳ್ಬೇಕಾದ್ರೆ ಸುಮಾರು ಜನ ಅಯ್ಯೋ ಬೀಳ್ತಿದೆ ಅಂತ ಕರೀತಾರೆ. ಆ ಒಂದು ಬೀಳ್ತಿರೋ ಟೈಮಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ನ ಯಾವ ರೀತಿ ಯುಟಿಲೈಸ್ ಮಾಡಬೇಕು ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ಈ ವಿಡಿಯೋದ ಮುಖಾಂತರ ಶೇರ್ ಮಾಡ್ತಾರೆ. ಅದ್ರ ಜೊತೆಗೆ ಟಾಪ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಸೆಕ್ಟರ್ ಅಲ್ಲಿರುವಂತಹ ಕೆಲವೊಂದು ಸ್ಟಾಕ್ಗಳು, ಆ ಒಂದು ಸೆಕ್ಟರ್ಗಳು ಯಾವ ಬೇಸಿಸ್ ಮೇಲೆ ಮಾಡಿದೆ ಅಂತ ಸಹ ಇನ್ಫಾರ್ಮೇಶನ್ಸ್ ಕೊಟ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಇದೊಂದು ಕೋಟ್ ಹೇಳ್ಬಿಡ್ತೀನಿ. ಮಿಸ್ಟರ್ ಬ್ಯಾರನ್ ರೋತ್ಸ್ ಚೈಲ್ಡ್ ಅನ್ನೋ ಒಂದು ಪರ್ಸನ್ ಬಂದು ಸುಮಾರು ವರ್ಷಗಳ ಹಿಂದೆ ಅವ್ರು ಹೇಳಿರುವಂತ ಒಂದು ಮಾತು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವಾಗ ನೀವು ಬೆಸ್ಟ್ ಟೈಮಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಯಾವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಬ್ಲಡ್ ಬಾತ್ ನಡೀತಿರುತ್ತೆ, ಆ ಒಂದು ಟೈಮಲ್ಲಿ ನೀವು ಸ್ಟಾಕ್ ನ ಬೈ ಮಾಡಬೇಕು ಅಂತ ಕರೀತಾರೆ. ಏನಕ್ಕೆ ಅಂತ ಹೇಳಿದ್ರೆ ಆ ಒಂದು ಟೈಮಲ್ಲಿ ಎಲ್ಲರೂ ಭಯ ಬಿದ್ದು ಒಂದು ಶೆಲ್ ಮಾಡೋದ್ರಿಂದ ಆಬ್ವಿಯಸ್ಲಿ ಇಟ್ಸ್ ವೆರಿ ವೆರಿ ಬೆಸ್ಟ್ ಆಪರ್ಚುನಿಟಿ ಟು ಅಕ್ಯುಮಿಲೇಟ್ ಕ್ವಾಲಿಟಿ ಸ್ಟಾಕ್ಸ್. ಓಕೆ, ಸೊ ಈ ಒಂದು ಇನ್ಫಾರ್ಮೇಶನ್ಸ್ ಹೇಳಿದ್ಮೇಲೆ ಒಂದು ಕೆಲವೊಂದು ಟಾಪ್ ಕ್ವಾಲಿಟಿ ಸ್ಟಾಕ್ಗಳು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಇನ್ಫಾರ್ಮೇಶನ್ ತಗೊಂಡಿರೋದು ಬಂದು ನಾನು ಮನಿ ಕಂಟ್ರೋಲ್ ಅನ್ನೋ ಒಂದು ವೆಬ್ಸೈಟ್ಸ್ ಅಲ್ಲಿ ಕೆಲವೊಂದು ಮ್ಯೂಚುವಲ್ ಫಂಡ್ಗಳು ಜೊತೆಗೆ ಕೆಲವೊಂದು ಮ್ಯೂಚುವಲ್ ಫಂಡ್ ಮೇಂಟೈನ್ ಮಾಡೋದು ಬೀಸ್ ಅಂತ ಏನೇನು ಕರೀತಾರೆ, ನಿಫ್ಟಿ ಬೀಸ್ ಆಗಿರ್ಬೋದು, ಆ ರೀತಿ ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ ಬೀಸ್ಗಳಲ್ಲಿ ಈ ಒಂದು ಕಂಪನಿಗಳಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸ್ ಮಾಡೋದ್ರಿಂದ ಆ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಹೆಲ್ಪ್ ಆಗುತ್ತೆ. ನೀವು ಸಹ ಒಂದು ಪ್ಲಾನ್ ಮಾಡಬಹುದು, ಇನ್ವೆಸ್ಟ್ ಮಾಡಕ್ಕೆ ಒಂದು ಪರ್ಪಸ್ಗೋಸ್ಕರ ಶೇರ್ ಮಾಡ್ತಿದ್ದೀನಿ. ಮೊದಲನೇ ಇನ್ಫಾರ್ಮೇಶನ್ಸ್ ಅಥವಾ ಮೊದಲು ಒಂದು ಸ್ಟಾಕ್ ಬಂದು LNT. ಸೊ LNT ಒಂದು ಸ್ಟಾಕ್ ಬಂದು 1790 1800 ಅಂತ ಇರೋದ್ರಿಂದ ಈ ಒಂದು ಸ್ಟಾಕ್ ಅಲ್ಲಿ ಸಹ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡ್ಕೊಬಹುದು. ಅದ್ರ ಜೊತೆಗೆ ಏರ್ಟೆಲ್ ಅನ್ನೋ ಒಂದು ಕ್ವಾಲಿಟಿ ಸ್ಟಾಕ್ ಸಹ ಇನ್ವೆಸ್ಟ್ ಮಾಡಬಹುದು. ಏರ್ಟೆಲ್ ಇಸ್ ಆಲ್ವೇಸ್ ಅ ಬೈ ಅಂಡ್ ಡಿಪ್ ಸ್ನೇಹಿತರೆ. ಯಾಕಂದ್ರೆ ಜಿಯೋ ಬಂದ್ರು ಏರ್ಟೆಲ್ ವೋಡಾಫೋನ್ ಹೋಯ್ತು ಅಂತ ಸುಮಾರು ಜನ ಅನ್ಕೊಂಡ್ರು. ಬಟ್ ಅದನ್ನ ತಡೆದು ಏರ್ಟೆಲ್ ಅದು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದ್ರಿಂದ ರೂರಲ್ ಅಲ್ಲಿ ಏರ್ಟೆಲ್ ಒಂದು ಕಂಪ್ಲೀಟ್ ಒಂದು ಆಕ್ಯುಪೆನ್ಸಿ ಫ್ಯೂಚರ್ ಮಾಡುವಂತ ಚಾನ್ಸಸ್ ಹೆಚ್ಚಿಗಿರುತ್ತೆ. ಇಲ್ಲ ಸಹ ಪ್ಲಾನ್ ಮಾಡ್ಕೊಳ್ಳಬಹುದು. ಅದ್ರ ಜೊತೆಗೆ ಸಿಮೆಂಟ್ ಸೆಕ್ಟರ್ ಆಲ್ವೇಸ್ ಒಂದು ಟಾಪ್ ಅಲ್ಲಿ ಇರೋದ್ರಿಂದ ಅಲ್ಟ್ರಾಟೆಕ್ ಸಿಮೆಂಟ್ಸ್ ಇನ್ವೆಸ್ಟ್ ಮಾಡಬಹುದು. 7500 ಒಂದು ಪ್ರೈಸ್ ಅಲ್ಲಿ ಇದೆ. ಕಂಟೈನರ್ ಕ್ರಾಪ್ ಅನ್ನೋ ಒಂದು ಸ್ಟಾಕ್ ಸಹ ಇನ್ವೆಸ್ಟ್ ಮಾಡೋದು 610 ಪ್ರೈಸ್ ಇದೆ. ಅದ್ರ ಜೊತೆಗೆ NTPC ಇದೆಲ್ಲ 1 year ನನ್ನ ಟೈಮ್ ಫ್ರೇಮ್ ಅಲ್ಲಿ ತಗೊಂಡಿದ್ದು ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ. ಸೊ NTPC ಸಹ ತಗೊಬಹುದು. 131 rupees ಶೇರ್ ಪ್ರೈಸ್ ಇದೆ. ಸೊ ಅದ್ರ ಜೊತೆಗೆ ಹನಿವೆಲ್ ಆಟೋಮೇಷನ್, ಸುಮಾರು ಜನ ಒಂದು ಆಟೋಮೇಷನ್ಸ್ ಕಡೆ, ಒಂದು ಮನೆಗೆ ಆಟೋಮೇಷನ್ಸ್ ಮಾಡಬೇಕು, ಮನೆಯಲ್ಲಿ ಒಂದು ರಿಮೋಟ್ ಕಂಟ್ರೋಲ್ ತರ ಇರಬೇಕು, ಸ್ವಿಚ್ ಆನ್ ಮಾಡಿದ ತಕ್ಷಣ ಅಥವಾ ಒಂದು ರಿಮೋಟ್ ಕಂಟ್ರೋಲ್ ಅಲ್ಲೇ ಒಂದು ಲೈಟ್ ಆನ್ ಮಾಡಬೇಕು, ವಾಷಿಂಗ್ ಮಿಷಿನ್ ಆನ್ ಮಾಡಬೇಕು, ಒಂದು ಮನೆಯ ಒಂದು ವಾತಾವರಣ ಹೆಂಗಿದೆ ಅಥವಾ ಒಂದು ಟ್ರಾವೆಲ್ ಮಾಡಿದ್ರೆ ಆ ಒಂದು ಮನೆಯ ಒಂದು ವಾತಾವರಣ ಸೇಫ್ ಆಗಿದೆ, ಎಲ್ಲಾದ್ರೂ ಕಳ್ಳರು ಬರ್ತಿದ್ದಾರೆ ಅಂತ ಆಟೋಮೇಷನ್ಸ್ ಮಾಡೋದ್ರಿಂದ ಈ ಒಂದು ಹನಿವೆಲ್ ಆಟೋಮೇಷನ್ಸ್ ಅಲ್ಲೂ ಸಹ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡೋದು, ವಿಚ್ ಇಸ್ ವೆರಿ ಕಾಸ್ಟ್ ಶೇರ್. ಅಥವಾ ಒಂದು 40,000 rupees ಒಂದು ಶೇರ್ ಪ್ರೈಸ್ ಇದೆ. ಸೊ ಅದ್ರ ಜೊತೆಗೆ ಅದಾನಿ ಪೋರ್ಟ್ಸ್ ಅಂಡ್ SEZ ಅನ್ನೋ ಒಂದು ಸ್ಟಾಕ್ ಅಲ್ಲಿ ಸಹ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ KNR ಇನ್ಫ್ರಾಸ್ಟ್ರಕ್ಚರ್, KNR ಕನ್ಸ್ಟ್ರಕ್ಷನ್ ಅನ್ನೋ ಒಂದು ಸ್ಟಾಕ್ ಅಲ್ಲಿ ಸಹ ಇನ್ವೆಸ್ಟ್ ಮಾಡಕ್ಕೆ ನೀವು ಶುರುನ ಮಾಡ್ಕೋಬೇಕು. ಸೊ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೆಯುತ್ತಿದೆ, ಸ್ವಲ್ಪ ನಾಯ್ಸ್ ಬಂದಿರಬಹುದು. ಸೊ ಸಂಸಿ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.